ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಇವತ್ತಿನ ಟೈಟಲ್ ಮತ್ತೆ ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಅದೇನಪ್ಪ ಅಂದರೆ ವೇವ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ ಏನು ಒಂದು ಟ್ರಿಕ್ ಇದೆ. ಆ ಒಂದು ಟ್ರಿಕ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಯೂಟ್ಯೂಬರ್ಸು ಇತ್ತೀಚೆಗೆ ತುಂಬ ಇದಾಗಿದ್ದಾರೆ. ಏನಕ್ಕಂದರೆ ಅವ್ರು ಎಷ್ಟೇ ರೀತಿಯ ಒಂದು ಒಳ್ಳೆ ವಿಡಿಯೋ ಮಾಡಾಕ್ಲಿ, ಒಳ್ಳೆ ಥಂಬ್ನೇಲ್ ಹಾಕಲಿ, ಹ್ಯಾಶ್ಟ್ಯಾಗ್ಸು ಮತ್ತು ಟ್ಯಾಗ್ಸ್ನ ಎಷ್ಟೇ ಕರೆಕ್ಟಾಗಿ ಹಾಕಿದ್ರೂ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಇಲ್ಲ. ಈ ಒಂದು ಟ್ರಿಕ್ನ ನೀವು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ನಿಮ್ಮ ಒಂದು ವ್ಯೂಸ್ ಏನಿದೆ ಸ್ವಲ್ಪನಾದರೂ ಇನ್ಕ್ರೀಸ್ ಆಗೇ ಆಗುತ್ತೆ. ಆ ಒಂದು ಟ್ರಿಕ್ ಏನು ತಿಳ್ಕೊಳ್ಬೇಕಾ? ಹಾಗಿದ್ದರೆ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಏನಿಲ್ಲ, ಇವಾಗ ನಿಮ್ಮ ಒಂದು ಚಾನಲ್ ಏನಿರುತ್ತೆ ಆ ಒಂದು ಚಾನಲ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ನೋಡಿ, ನಂದು ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸೊ ನಾನು ಇವಾಗ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ವಿಡಿಯೋನ ಪಬ್ಲಿಕ್ ಮಾಡಿದ್ಮೇಲೆ ಏನೆಲ್ಲ ಮಾಡಬೇಕು ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇವಾಗ ಸಿಂಪಲ್ಲು ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವಾಗ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿದ್ದೀನಿ. ಇಲ್ಲಿ ನೀವೇನು ಮಾಡ್ಬೇಕಂದ್ರೆ, ಈಗ ಯಾವುದೇ ಒಂದು ವಿಡಿಯೋನ ನೀವು ಪೋಸ್ಟ್ ಮಾಡಿರ್ತೀರಲ್ವಾ, ಸೊ ಆ ಒಂದು ವಿಡಿಯೋನ ಹೇಗೆ ಕ್ಲಿಕ್ ಮಾಡ್ಕೊಳ್ಳಿ 3 ಡಾಟ್ಸ್ ಮೇಲೆ, ಶೇರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ ಫಸ್ಟ್ ಥಿಂಕು. ಸೊ ಸೆಕೆಂಡು ಅದಾದಮೇಲೆ ಶೇರ್ ಅಂತ ಮಾಡಿಬಿಟ್ಟು ಕ್ರಿಯೇಟ್ ಪೋಸ್ಟ್ ಅಂತ ಬರುತ್ತಲ್ಲ, ಸೊ ಕ್ರಿಯೇಟ್ ಪೋಸ್ಟ್ ಮೇಲೆ ಕೊಟ್ಬಿಟ್ಟು ಆ ಒಂದು ಲಿಂಕ್ನ ಹೀಗೆ ಪೇಸ್ಟ್ ಮಾಡಿ ಪೋಸ್ಟ್ ಅಂತ ಕೊಟ್ಬಿಡಿ. ಸೊ ಇದರಿಂದ ತುಂಬ ಜನಕ್ಕೆ ವಿಡಿಯೋ ನೋಡಿದ್ರನ್ನ ಬರೀ ಕಮ್ಯುನಿಟಿ ಪೋಸ್ಟ್ ಬರುತ್ತೆ. ಸೊ ಕೆಲವರು ಕಮ್ಯುನಿಟಿ ಪೋಸ್ಟಿಂದ ಡೈರೆಕ್ಟಾಗಿ ಬಂದು ನಿಮ್ಮ ವಿಡಿಯೋನ ನೋಡ್ಬೋದು. ಇದು ಒಂದು ಟ್ರಿಕ್. ಇನ್ನು ಸೆಕೆಂಡ್ ಟ್ರಿಕ್ ಏನಪ್ಪ ಅಂದರೆ, ನೀವು ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡಿಕೊಡ್ರಿ. ಅಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ, ಅಲ್ಲಿ ಜಸ್ಟ್ ಓಪನ್ ಇನ್ ಆ್ಯಪ್ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಇವಾಗ ನೋಡಿರಿ, ನಾನು ಟೈಪ್ ಮಾಡಿ ಸರ್ಚ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಓಪನ್ ಇನ್ ಆ್ಯಪ್ ಅಂತ ಇದೆಲ್ಲ, ಸೊ ಇದನ್ನು ಹೀಗೆ ಸರ್ಚ್ ಮಾಡಿರಿ. ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಫಸ್ಟ್ ಇಂಟರ್ಫೇಸ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಇವಾಗ ಏನಾಗುತ್ತೆ, ನಿಮಗೆ ಈ ಥರ ಒಂದು ವೆಬ್ಸೈಟು ಬ್ಲಿಂಕ್ ಆಗುತ್ತೆ. ಸೊ ಇಲ್ಲಿ ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇದ್ದರೆ ಈ ಥರ ಲಾಗಿನ್ ಕೇಳುತ್ತೆ. ನಿಮ್ಮ ಒಂದು ಚಾನಲ್ನ ನೇಮ್ ಏನಿದೆ ಆ ಒಂದು ಜಿಮೇಲ್ನ ಲಾಗಿನ್ ಆಗಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಚಾನಲ್ ಜಿಮೇಲ್ ಮಾತ್ರ ಲಾಗಿನ್ ಆಗಬೇಕು. ಬೇರೆ ಜಿಮೇಲ್ ಲಾಗಿನ್ ಆಗಿದ್ರೆ ಇಲ್ಲಿ ವರ್ಕೌಟ್ ಆಗಲ್ಲ. ಇವಾಗ ಇಲ್ಲಿ ನೋಡಿ, ನಾನು ಚಾನಲ್ ಜಿಮೇಲ್ ಇದೆ ಖಡಕ್ ಮಂದಿ ಅಂತ ಹೇಳಿ, ಅದು ವೆರಿಫೈ ಕೂಡ ಆಗ್ತಾ ಇದೆ, ವೆರಿಫೈಂಗ್ ಅಂತ ಹೇಳಿ ಬರ್ತಿದೆ. ಸೊ ಇಲ್ಲಿ ನೋಡಿ, ಸ್ಮಾರ್ಟ್ ಲಿಂಕ್ ಅಂತ ಏನು ಬಂತು, ಸೊ ಈ ಸ್ಮಾರ್ಟ್ ಲಿಂಕ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿ. ಸೊ ಸ್ಮಾರ್ಟ್ ಲಿಂಕ್ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಒಂದು ಆಪ್ಷನ್ ಬರುತ್ತೆ, ಜನರೇಟ್ ಲಿಂಕ್ ಅಂತ ಹೇಳಿ. ಇಲ್ಲಿ ನೋಡಿ, ಕ್ರಿಯೇಟ್ ನ್ಯೂ ಸ್ಮಾರ್ಟ್ ಲಿಂಕ್ ಅಂತ ಇದೆಯಲ್ಲ, ಇಲ್ಲಿ ಇವಾಗ ನಿಮ್ಮ ಒಂದು ವಿಡಿಯೋ ಲಿಂಕ್ನ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಜನರೇಟ್ ಲಿಂಕ್ ಅಂತ ಬರುತ್ತಲ್ಲ, ಸೊ ಜನರೇಟ್ ಲಿಂಕ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಒಂದು ಲಿಂಕ್ ಜನರೇಟ್ ಆಗಿ ಬಂದಿದೆ. ಈ ಒಂದು ಲಿಂಕ್ನ ನೀವು ಏನು ಮಾಡಬೇಕಪ್ಪ ಅಂದರೆ, ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡ್ಕೋಬೇಕು. ಅದು ನಿಮ್ಮ ಇನ್ಸ್ಟಾ ಇರ್ಬೋದು, ಫೇಸ್ಬುಕ್ ಇರ್ಬೋದು, ನಿಮ್ಮ ಒಂದು ವಾಟ್ಸಪ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ಏನೇ ಒಂದು ನಿಮ್ಮ ಇನ್ಸ್ಟಾ ಅಥವಾ ಸೋಷಿಯಲ್ ಮೀಡಿಯಾದ ಯಾವುದೇ ಒಂದು ಲಿಂಕ್ ಇರಲಿ, ಅಲ್ಲಿ ನೀವು ಶೇರ್ ಮಾಡಿದರೆ ಏನಾಗುತ್ತೆ ಅಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಅಥವಾ ನಿಮ್ಮ ಒಂದು ಫ್ರೆಂಡ್ಸು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ರೀಡೈರೆಕ್ಟ್ ಆಗ್ತಾರೆ. ಸೊ ಆ ಒಂದು ಲಿಂಕಿಂದ ಅದೇನಪ್ಪ ಅಂದರೆ, ಸೊ ಅದರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗೆ ವ್ಯೂಸ್ ಕೂಡ ಆಗುತ್ತೆ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತೇಳಿ ಆಪ್ಷನ್ ಕೂಡ ಬರುತ್ತೆ ಅವ್ರಿಗೆ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಸ್ಕ್ರೀನ್ ಕಡೆಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ ಹೇಳಿ. ಸೊ ಈ ಥರ ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಬರುತ್ತೆ. ಸಬ್ಸ್ಕ್ರೈಬ್ ಆಗಿದೆ ಡೈರೆಕ್ಟಾಗಿ ಬೆಲ್ ನೋಟಿಫಿಕೇಶನ್ ತೋರಿಸುತ್ತೆ. ಈಗ ನೀವೇನಾದರೂ ಮುಂಚೆ ಏನಾದರೂ ಬರೀ ಯೂಟ್ಯೂಬ್ ಲಿಂಕ್ನ ಕಾಪಿ ಮಾಡಿ ಹಾಕಿದರೆ ಕ್ರೋಮ್ ಮೂಲಕ ಲಾಗಿನ್ ಆಗಬೇಕಾಗಿತ್ತು. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಿತ್ತು, ಬರೀ ವ್ಯೂಸ್ ಮಾತ್ರ ನಿಮಗೆ ಕೌಂಟ್ ಆಗ್ತಿತ್ತು. ಹಾಗಾಗಿ ಈಗೇನು ಮಾಡಬೇಕಂದ್ರೆ, ನೀವು ಯಾವುದೇ ಒಂದು ಲಿಂಕ್ನ ಶೇರ್ ಮಾಡೋ ಹೋಗಿದ್ರೆ ಯೂಟ್ಯೂಬ್ದು ವೀಡಿಯೋದು ಓಪನ್ ಆ್ಯಪ್ ಅಂತ ಏನಿದೆ ಆ ಒಂದು ಆ್ಯಪ್ ಥ್ರೂ ನೀವು ಶೇರ್ ಮಾಡಿಕೊಂಡ್ರೆ ನಿಮ್ಗೆ ಸಬ್ಸ್ಕ್ರೈಬರ್ ಬರ್ತಾರೆ ಮತ್ತು ನಿಮ್ಮ ಒಂದು ವ್ಯೂಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಏನಕ್ಕಂದರೆ ನಿಮ್ಮ ಒಂದು ಇದೇನಿದೆ ಥಂಬ್ನೇಲ್ ಏನಿದೆ ಅದು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅಟ್ರಾಕ್ಟಿವ್ ಥಂಬ್ನೇಲ್ನ ಹಾಕಿ ಖಂಡಿತವಾಗ್ಲೂ ಜನಗಳು ನೋಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬ ಈಸಿ ಟ್ರಿಕ್ ಇದೆ. ಈ ಒಂದು ಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಒಂದು ವ್ಯೂಸ್ನ ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.